ವೆಲ್ಕಮ್ ಬ್ಯಾಕ್ ಟು ವಿ ಟಿ ವ್ಲಾಗ್ಸ್. ನನ್ನ ಹೆಸರು ವರ್ಷಿಣಿ ಗೌಡ. ಇವತ್ತು ಸ್ಯಾಟರ್ಡೇ ಅಲ್ವಾ, ಸೊ ಮನೇಲಿರೋದಕ್ಕೆ ಬೋರ್ ಆಗ್ತಿತ್ತು. ಸೊ ಅದಕ್ಕೆ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡು ಹೊರಗಡೆ ಇವಾಗ ಜಸ್ಟ್ ಬಂದೆ. ಏನಾದರೂ ತಿಂದ್ಕೊಂಡು ಆಟ ಆಡಿಕೊಂಡು ಸ್ವಲ್ಪ ಮಜಾ ಮಾಡಿಕೊಂಡು ಬರೋಣ. ನೀವು ಒಂದ್ಸತೆ ಬನ್ನಿ. ಮನೆಯಿಂದ ಲಿಪ್ಸ್ಟಿಕ್ ಏನೋ ಹಾಕ್ಕೊಂಬಂದೆ, ಮತ್ತು ಯಾಕೋ ಚೆನ್ನಾಗಿದೆ ಅಂತ ಅನಿಸ್ತಾ ಇಲ್ಲ. ಸೊ ಬೇರೆ ಲಿಪ್ಸ್ಟಿಕ್ ಚೇಂಜ್ ಮಾಡ್ತೀನಿ. ಹಿಂಗೆ ನನ್ನ ಜೊತೆಗಿರೋರು ಯಾರೂ ನನಗೆ ಸಪೋರ್ಟ್ ಮಾಡಲ್ಲ. ಬರೀ ಈ ಥರ ನನ್ನನ್ನು ಕೆಳಗಡೆ ಬೀಳ್ಸೋಕ್ಕೆ ನೋಡ್ತಿರ್ತಾರೆ ಜನಗಳು. ನಿಮ್ಮ ಫ್ರೆಂಡ್ಸು ಹಿಂಗೇನಾ? ಅವಾಗಿತ ಹೋಗ್ತಾನೇ ಇದ್ದೀವಿ, ದಾರಿ ಮಾತ್ರ ಸಿಗ್ತಾ ಇಲ್ಲ. ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಆಯಿತು ಕುತ್ಕೊಂಡು, ಮಾತ್ರ ದಾರಿ ಸಿಗ್ತಿಲ್ಲ ಗೈಸ್. ಎಲ್ಲಿ ಹೋದ್ರೂ ಬೆಂಗಳೂರಲ್ಲಿ ಜನಗಳು ಕಾಣಿಸ್ತಾರೆ. ಏನು ಮಾಡ್ತಿದ್ದೀರಾ ಜನಗಳೆಲ್ಲರೂ? ಇಲ್ಲ, ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲರೂ ಎಲ್ಲ ಮಾಲಲ್ಲೂ ಇರ್ತಾರೆ ಅನಿಸುತ್ತೆ. ದೇವ್ರೆ, ಆದರೂ ಇಲ್ಲಿರೋ ಸೆಕ್ಯೂರಿಟೀಸ್ ಎಲ್ಲ ಎಷ್ಟು ಚೆಂದ ಅಂದರೆ ಎಷ್ಟು ಚೆನ್ನಾಗಿ ಪಾರ್ಕಿಂಗ್ ಎಲ್ಲ ಹೇಳ್ಕೊಟ್ರು. ನಾನು ಅದನ್ನ ನೋಡಿ ಫುಲ್ ಇಂಪ್ರೆಸ್ ಆಗಿಬಿಟ್ಟಿದ್ದೀನಿ ಗೈಸ್. ಸುಮ್ಮನೆ ರ್ಯಾಂಡಮ್ಮಾಗಿ ಈ ಥರ ಮೈಕ್ ಕೊಟ್ಬಿಟ್ರೆ ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ. ಇವಾಗ ಏನಾಯ್ತು ಗೊತ್ತಾ, ಲಿಫ್ಟಿಂದ ಎಲ್ಲರೂ ಮೇಲೆ ಬರ್ತಾಯಿದ್ವಿ ಪಾರ್ಕಿಂಗಿಂದ. ಆವಾಗ ಒಂದಷ್ಟು ಫಾರಿನರ್ಸ್ ಇದ್ದರು. ಪಾಪ ಅವ್ರ ಕಡೆ ಎಲ್ಲ ಈ ಕ್ಯೂ ಎಲ್ಲ ನಿಂತ್ಕೊಂಡು ಫಾಲೋ ಎಲ್ಲ ಮಾಡ್ತಾರೆ. ಬಟ್ ನಾವು ಇಂಡಿಯನ್ಸ್ ಗೊತ್ತಲ್ಲ, ಸಿಕ್ಕಿದ ಕಡೆ ಎಲ್ಲ ನುಗ್ಗಿ ಹೋಗ್ತಾ ಇದ್ವಿ. ಪಾಪಚ್ಚೆ ಅವ್ರು ವೇಟ್ ಮಾಡಿ ಸಾಕಾಗಿ ಫೈನಲಿ ಹೇಳಿದ್ಮೇಲೆ ಅವರು ಕೂಡ ನಮ್ಮ ಜೊತೆನೇ ಜಾಯ್ನ್ ಆಗಿ ಬಂದರು. ಲೂಲು ಮಾಲಿಗೆ ಬಂದರೆ ಎಲ್ಲರಿಗೂ ಏನು ಮಾಡಬೇಕು ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ. ನನಗಂತೂ ಈ ಲೂಲು ಹೈಪರ್ ಮಾರ್ಕೆಟ್ ನೋಡಿದ ತಕ್ಷಣ ಫುಲ್ ಎಕ್ಸೈಟ್ ಆಗಿಬಿಡ್ತೀನಿ. ಆ್ಯಕ್ಚುಲಿ ಇದ್ರ ಒಳಗಡೆ ತಿನ್ನೋದಕ್ಕೂ ಎಲ್ಲ ಇದೆ. ಬನ್ನಿ ಅಲ್ಲೇ ಹೋಗ್ತೀನಿ ನಾನು. ಗೈಸ್, ಇಲ್ಲೆಲ್ಲ ಏನೋ ಸೇಲ್ ಇಟ್ಟಿದ್ದಾರೆ ನೋಡಿ, ಎಲ್ಲ 40% ಅಂತ ಇದೆ. ಅದೇ ಮೋಸ್ಟ್ಲಿ ಎಲ್ಲ ಸ್ಕೂಲ್ ಬ್ಯಾಗ್ಸು ಅಥವಾ ಬ್ಯಾಸ್ಕೆಟ್ಸ್ ಆ ಥರನೇ ಕಾಣಿಸ್ತಾ ಇದೆ. ಯಾರು ಮಕ್ಳಿಗೆ ಬೇಕು ಅಂದರೆ ಬನ್ನಿ ವಿಸಿಟ್ ಮಾಡಿ. ಅದೇನಂದರೆ ಎಂಟ್ರಿ ಇಲ್ಲೇ ಇತ್ತು ಆಯಿತಾ. ಫುಲ್ ಕಾನ್ಫಿಡೆನ್ಸಲ್ಲಿ ಇದು ಎಂಟ್ರಿ ಇದಲ್ಲ ಅಂದ್ಬಿಟ್ಟು ಅಲ್ಲಿ ತನಕ ಎಂಡ್ ತನಕ ನಡ್ಕೊಂಡೋದ್ವಿ. ಬಟ್ ಅವ್ರು ವಾಪಸ್ ಕಳಿಸಿದ್ರೆ ಎಂಟ್ರಿ ಇಲ್ಲೇ ಇದೆ. ನಿಮಗೂ ಎಲ್ಲರೂ ಇದೇ ಥರ ಫ್ರೆಂಡ್ಸ್ ಇದ್ದಾರೆ, ಫೋನ್ ತೆಗೆದು ಎಂಬ್ಯಾರಿಸ್ ಮಾಡೋ ಥರ ಫ್ರೆಂಡ್ಸ್ ಇದ್ದರೆ ನೋಡಿ. ನನಗಂತೂ ಇದ್ದಾರೆ, ಕರ್ಕೊಂಡೋಗ್ಬಿಡಿ ಪ್ಲೀಸ್. ಗೈಸ್ ನೋಡಿ ಎಷ್ಟು ಜನ ಇದ್ದಾರೆ ಈ ಹಾಟ್ ಫುಡ್ ಸೆಕ್ಷನಲ್ಲಿ. ಯಪ್ಪ ದೇವ್ರೆ, ಎಲ್ಲ ನೋಡಿ. ಮಲಬಾರ್ ಚಿಕನ್ 185 ಫಾರ್ 500 ಗ್ರಾಮ್. ಇದೇ ಥರ ಎಲ್ಲ ಕಡೆನೂ ಹಾಗೆ ಗ್ರಾಮ್ಸ್ ಮೇಲೆ ತೊಗೊಳ್ಳೋದು. ಇಲ್ಲಿ ಚೆನ್ನಾಗಿದೆ ಅಲ್ಲ, ಒಂಥರ ಏನು ಬೇಕೋ ಎಷ್ಟು ಗ್ರಾಮ್. ಇಲ್ಲಿ ನೋಡಿ, ಲೂಲುಗೆ ಬಂದು ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ. ನಿಮಗೂ ಏನಾದರೂ ಲೂಲು ಅಲ್ಲಿ ಇದೇನು ಗೊತ್ತಿಲ್ಲ ಅಂತ ಅಂದರೆ ಪ್ಲೀಸ್ ಲೂಲು ಹೈಪರ್ ಮಾರ್ಕೆಟ್ ಒಳಗಡೆ ಬನ್ನಿ ಆಯಿತಾ. ಅಲ್ಲಿ ಒಂದಷ್ಟು ವೆಜ್ಜು ನಾನ್ ವೆಜ್ ಎಲ್ಲ ಸೆಕ್ಷನ್ಸ್ ಇರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಬೋದು. 100 ಗ್ರಾಮ್ಸ್ 200 ಗ್ರಾಮ್ಸ್ ಆ ಥರ. ನಾನು ನೋಡಿ ಇವತ್ತು ಹೊಸದಾಗಿ ಟ್ರೈ ಮಾಡೋದಕ್ಕೆ ಕ್ವೇಲ್ ತೊಗೊಂಡಿದ್ದೀನಿ, ಅದು ಒಂದೇ ಒಂದು ಪೀಸ್ ತೊಗೊಂಡಿದ್ದೀನಿ. ಬಿರಿಯಾನಿ ತೊಗೊಂಡಿದ್ದೀನಿ, ಕೋಕ್ ತೊಗೊಂಡಿದ್ದೀನಿ, ಇನ್ನೂ ಒಂದೆರಡು ವೆರೈಟಿ. ಇದೆಲ್ಲ ಸೇರಿಸಿ ನನಗೆ 650 ಬಿತ್ತಾ. 650 ಬಿತ್ತು ಅಷ್ಟೇ. ಸಿಕ್ಕಾಬಟ್ಟೆ ಕಡಿಮೆ ಇದೆ, ಅಫೋರ್ಡಬಲ್ ಇದೆ. ಟೇಸ್ಟ್ ಕೂಡ ಹೆಂಗಿರುತ್ತೆ ಅಂತ ಒಂದ್ಸರಿ ಟೇಸ್ಟ್ ಮಾಡಿ ಹೇಳ್ತೀನಿ. ಬನ್ನಿ ಇವಾಗ ಸೆಕೆಂಡ್ ಫ್ಲೋರಿಗೆ ಹೋಗಿ ತಿನ್ಕೊಂಡು ಬರೋಣ. ಎಷ್ಟು ಜನ ಇದ್ದಾರೆ ಅಂದರೆ ಕುತ್ಕೊಳ್ಳೋಕ್ಕೂ ಕೂಡ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಹೆಂಗೋ ಕಷ್ಟಪಟ್ಟು ಒಂದು ಸೀಟ್ನ ಹುಡುಕಿ ಕುತ್ಕೊಂಡಿದ್ದೀವಿ. ಇದರಲ್ಲಿ ನೋಡಿ ಕ್ರ್ಯಾಬ್ ಮೀಟ್ ಬಾಲ್ಸ್ ಇದೆ. ಗೈಸ್, ಚಿಕನ್ ಮಂದಿ ತೊಗೊಂಬಂದಿದ್ದೀನಿ. ಈಗ ಎಷ್ಟು ಗೊತ್ತಾ, 189 ರುಪೀಸ್ ಪೇ ಮಾಡಿದ್ದೇನೆ 350 ಗ್ರಾಮ್ಸ್ಗೆ. ಆಮೇಲೆ ನಾನು ಫಸ್ಟ್ ಟೈಮ್ ವೇಲ್ನ ಟ್ರೈ ಮಾಡ್ತಾಯಿದ್ದೀನಿ, ನೋಡುವ ಹೆಂಗಿರುತ್ತೆ ಅಂತ. ಯಾವತ್ತೂ ಟ್ರೈ ಮಾಡಿಲ್ಲ. ನೀನು ತಿಂದಿದ್ಯಾ? ನಾರ್ಮಲ್ ಕಬಾಬ್ ಥರನೇ ಇದೆ, ಏನು ಡಿಫ್ರೆನ್ಸ್ ಇಲ್ಲ. ಬಿಸಿನೇ ಎದುರ್ಕೊಂತೈತೆ, ಬಟ್ ಅದು ಪಕ್ಷಿ ನೋಡೋದಕ್ಕೆ ಒಂಚೂರು ಬೇಜಾರಾಗ್ತಾಯಿದೆ. ಚಿಕನ್ ಕೂಡ ಪಕ್ಷಿನೇ, ಅದಕ್ಕೆಲ್ಲ ಬೈಬೇಡಿ.
ಬಟ್ ಟೇಸ್ಟ್ ಏನಿದೆ ತಿನ್ಬೋದು. ನಾನು ಇಷ್ಟು ದಿನ ಸೀರಿಯಸ್ಸಾಗಿ ಚೆನ್ನಾಗಿರೋಲ್ಲ ಅನ್ಕೊಂಡೆ, ಗೈಸ್ ನಿಮಗೂ ಏನಾದರೂ ಈಗ ಊಟ ಮಾಡಿದ ತಕ್ಷಣ ಕಾಫಿ ಕುಡಿಯೋ ಹುಚ್ಚು ಏನಾದರೂ ಇದೆಯಾ? ನನಗಂತೂ ಹೆವಿ ಅನಿಸ್ತಾ ಇತ್ತು. ಸೊ ನನಗೆ ಅಂತ ಒಂದು ಕಾಫಿ ತೊಗೊಂಡಿದ್ದೀನಿ, ಕೋತಾಸ್ ಕಾಫಿಯಲ್ಲಿ. ನನಗೆ ಹೆವಿ 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 ಇಷ್ಟ ಆಗುತ್ತೆ ಕಾಫಿ. ನಿಮಗೂ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಗೈಸ್. ಕಾಫಿ ಏನೋ ಕೊಟ್ಟರು, ಬಟ್ ಒಂದು ಚೂರು ಶುಗರ್ ಹಾಕಿಲ್ಲ ಆಯಿತಾ. 2 ಪ್ಯಾಕ್ ಶುಗರ್ ಹಾಕಿ ಮಿಕ್ಸ್ ಮಾಡಿದ್ರು ಇನ್ನೂ ಒಂಥರ ಕೈ ಗೈಸ್ ಎಲ್ಲರೂ ಲೂಲು ಮಾಲಿಗೆ ಏನೇನಕ್ಕೋ ಬರ್ತಾರೆ ಶಾಪಿಂಗ್ ಅದು ಇದು ಅಂತ. ಬಟ್ ನಾವು ನೋಡಿ ಮಿಸ್ಟರ್ DIYಗೆ ಬಂದಿದ್ದೀವಿ. ಇಲ್ಲಿ ಒಂದಷ್ಟು ಕ್ಯೂಟ್ ಐಟಮ್ಸ್ ಇರುತ್ತೆ ಆಯಿತಾ. ನನಗಂತೂ ಹೆವಿ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ಸ್ವಲ್ಪ ತೋರಿಸ್ತೀನಿ ಬನ್ನಿ. ಇಟ್ಸ್ ಜೆಲ್ ಮಾಸ್ಕ್, ಅಂದರೆ ಒಳಗಡೆ ಜೆಲ್ ಇದೆ. ಯು ಕ್ಯಾನ್ ಸ್ಲೀವ್ ವಿತ್ ದ್ಯಾಟ್. ನೋಡಿ ಇದು ಜಸ್ಟ್ 61 ರೂಪೀಸ್ ಇದೆ ಪ್ರೈಸು. ಎಷ್ಟು ಕ್ಯೂಟ್ ಇದೆ ತಾನೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಕ್ಯೂಟ್ ಕೀ ಬೆಂಚಸ್ ಎಲ್ಲ ಇದೆ. ಇದು ಕ್ರೋಶೆ ಮಾಡಿರೋದು, ಹೆವಿ ಕ್ಯೂಟ್ ಆಗಿದೆ. ಪ್ರೈಸಸ್ ಕೂಡ ಫುಲ್ ಅಫೋರ್ಡಬಲ್ ಆಗಿದೆ. ಐ ಥಿಂಕ್ ನಿಮಗೂ ಕೂಡ ಇಷ್ಟ ಆಗುತ್ತೆ, ನೀವು ಬಂದರೆ ಆರಾಮಾಗಿ ತೊಗೊಬೋದು. ಹೇಗಿದೆ, ಚೆನ್ನಾಗಿದೆಯಾ? ಇದೆಲ್ಲ ಎಷ್ಟು ಕ್ಯೂಟ್ ಮಿರರ್ಸ್ ಇದೆ ನೋಡಿ. ಟೇಬಲ್ ಮಿರರ್ ಎಲ್ಲ ಎಷ್ಟು ಚಂದ. ಇಲ್ಲೂ ಅಷ್ಟೇ, ಇದೆಲ್ಲ ಒಂಥರ ಬುಕ್ಸ್ ಎಲ್ಲ ಬರೆಯೋರಿಗೆ ಒಂಥರ ಹೆವನ್ ತಾನೇ ಇದು. ಗೈಸ್ ಇದೇನಿರ್ಬೋದು ಹೇಳಿ, ಎಷ್ಟಿರ್ಬೋದು ಹೇಳಿ? ಇದು ಜಸ್ಟ್ 23 ರೂಪೀಸ್. ಇವಾಗ ಯಾವ್ದು ತೊಗೊಳ್ಳೋದ್ರಿಂದ ಗೊತ್ತಾಗ್ತಾ ಇಲ್ಲ. ಸೊ ಮೇ ಬಿ ಆರೆಂಜ್ ಕಲರ್ ತೊಗೊಂಡು ಹೋಗೋಣ ಬನ್ನಿ. DIYಯಲ್ಲಿ ಒಂದು ನಿಮಿಷ, DIYಯಲ್ಲಿ ನಾನು ಇಷ್ಟು ತೊಗೊಂಡಿದ್ದೀನಿ ಅಂತ ನೋಡಿ. ಆಲ್ಮೋಸ್ಟ್ ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ. ನನಗೆ 806 ರೂಪೀಸ್ ಬಿದ್ದಿದೆ. ಅದು ಎಲ್ಲ ಪುಟ್ಟು ಕ್ಯೂಟ್ ಐಟಮ್ಸ್ ತೊಗೊಂಡಿದ್ದೀನಿ. ಐ ಮಾಸ್ಕ್ ತೊಗೊಂಡಿದ್ದೀನಿ, ಆಮೇಲೆ ಹೇರ್ ಕ್ಲಿಪ್, ಆಮೇಲೆ ಇದು ಈ ಥರ. ಮತ್ತು ಇನ್ನೊಂದು ಫೋಟೋ ಫ್ರೇಮ್ ದೊಡ್ಡದು. ಈ ಬ್ಯಾಗ್ ಮೇಲೆ ಅವ್ರದ್ದು DIY ಅಂತ ಏನೂ ಹಾಕಿಲ್ಲ, ಬಟ್ ಸಿಕ್ಕಾಪಟ್ಟೆ ಕ್ಯೂಟ್ ಐಟಮ್ಸ್ ಇದೆ. ನೀವು ಹೋಗಿ ಒಂದ್ಸಲ ಚೆಕ್ ಮಾಡಿ. ಇವಾಗ ಒಂಚೂರು ಶಾಪಿಂಗ್ ಮಾಡಿ ಸುಸ್ತಾಯ್ತಲ್ಲ, ಇನ್ನೊಂದು ಜ್ಯೂಸ್ ಕುಡಿಯೋಣ ಅಂತ ಜ್ಯೂಸ್ ಬಾರಿಗೆ ಬಂದಿದ್ದೀವಿ. ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಒಂದು ಮ್ಯಾಂಗೋ ಜ್ಯೂಸ್ ಆರ್ಡರ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಆದ್ರಪ್ಪ ದೇವ್ರಿ ಎಷ್ಟು ಜನ ಇದ್ದಾರೆ ಗುರು, ಸಾಕಾಯಿತು ಜನಗಳನ್ನ ನೋಡಿ. ಗೈಸ್ ಏನು ಗೊತ್ತಾ, ಇವಾಗ ಇಷ್ಟು ದೊಡ್ಡದೆಲ್ಲ ಬೇಸ್ಮೆಂಟ್ ಪಾರ್ಕಿಂಗ್ ಇರುತ್ತೆ ಅಲ್ವಾ. ನಿಮಗೆ ಬೈ ಎನಿ ಚಾನ್ಸ್ ಎಲ್ಲಿ ಇಟ್ಟಿದ್ದೀನಿ ಅಂತ ನೆನಪಾಗ್ತಾ ಇಲ್ಲ ಕಾರು ಅಂತ ಅಂದರೆ, ದಯವಿಟ್ಟು ಹೋಗೋಕ್ಕಿಂತ ಮುಂಚೆ ಪಾರ್ಕ್ ಮಾಡಿದ ತಕ್ಷಣ ಒಂದು ಪಿಕ್ಚರ್ ತೊಗೊಂಡು ಹೋಗಿ. ಅದರಲ್ಲೂ ಬೇಸ್ಮೆಂಟ್ 1, 2, 3 ಅಂತೆಲ್ಲ ಇರುತ್ತೆ. ಅದು ಯಾವುದು ಅಂತ ಚೆಕ್ ಮಾಡಿ ಪಿಕ್ಚರ್ ತೊಗೊಂಡು ಹೋಗಿ. ಸೊ ದಟ್ ನೀವು ಎಲ್ಲೂ ಮಿಸ್ ಆಗದೆ ಡೈರೆಕ್ಟಾಗಿ ಅಲ್ಲೇ ಹೋಗ್ತೀರಾ. ಓಕೆ, ನಾವು ಇಲ್ಲಿ ಪಾರ್ಕ್ ಮಾಡಿದ್ವಿ ಆಯಿತಾ. ಬಟ್ ಇವಾಗ ಅದು ಮೇಲೆ ಹೋಗ್ಬಿಟ್ಟಿದ್ದೆ, ಅದನ್ನು ಕೆಳಗಡೆ ತರಿಸ್ಬೇಕು. ಸೊ ನನ್ನ ಫ್ರೆಂಡಲ್ಲಿ ಸೆಕ್ಯೂರಿಟಿನ ಕರೆಯೋದಕ್ಕೆ ಹೋಗಿದ್ದಾರೆ. ನೋಡುವ ಇರಿ ಹೆಂಗೆ ಕೆಳಗೆ ತರಿಸ್ತಾರೆ ಅಂತ. ಇದುವರೆಗೂ ಇಷ್ಟು ವರ್ಷದಿಂದ ಬ್ಯಾಂಗ್ಳೂರಲ್ಲಿ ಇದ್ದೀನಿ, ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಯಾವ ಥರ ಕೆಳಗಡೆ ಇದು ಬರುತ್ತೆ ಅನ್ನೋ ಕಾನ್ಸೆಪ್ಟು. ನಿಮಗೂ ತೋರಿಸ್ತೀನಿ ಇವತ್ತು. ನೋಡಿ, ಫಸ್ಟು ಕೆಳಗಡೆ ಇರೋದು ಇಲ್ಲಿರೋದು, ಮೇಲೆ ಹೋಗ್ತಾ ಇದೆ. ಮೇಲೆ ಹೋಗಿ ಏನು ಮಾಡ್ತಾರೋ ಗೊತ್ತಿಲ್ಲಲ್ಲ. ಇದೆ ನೋಡೋಣ ಅದೇನು ಮಾಡ್ತಾರೆ ಅಂತ. ಕೆಳಗಡೆ ಇರೋದು ಮೇಲೆ ಹೋಯಿತು. ಓಕೆ, ಸ್ಕ್ರಾಲ್ ಆಗ್ತಾ ಇದೆ ಕೆಳಗಡೆ ಇರೋದು. ಸೊ ಇವಾಗ ಮೇಲ್ಗಡೆಯಿಂದ ಕೆಳಗಡೆ ಬರುತ್ತೆ ಅಂತ ಅನಿಸುತ್ತೆ. ಕ್ರೇಜಿ. ಹಲೋ, ಫೈನಲಿ ಇವತ್ತು ತಿಂದು ಸ್ವಲ್ಪ ಸುತ್ತಾಡಿ ಶಾಪಿಂಗ್ ಮಾಡಿ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡಿಕೊಂಡು, ಮತ್ತು ಇನ್ನೊಂದು ಏನು ಗೊತ್ತಾ, ನಾವು 5 ಅಷ್ಟರಲ್ಲಿ ನಾವು ಮಾಲಿಗೆ ಬಂದಿದ್ವಿ. ಬಟ್ ಟೈಮ್ ನಮ್ಮ ಅಣ್ಣ ಕಾಲ್ ಮಾಡಿ ಮನೆಗೆ ಬಂದಿರೋದನ್ನ ನೋಡಿ ಆಮೇಲೆ ಟೈಮ್ ನೋಡಿದ್ರೆ 9 o'clock, ಲಿಟ್ರಲಿ 9 o'clock. ಹೆಂಗೆ ಟೈಮ್ ಹೋಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ.
ಸೊ ಅರ್ಜೆಂಟಾಗಿ ಮನೆಗೆ ಹೊರಟ್ವಿ. ನಿಮಗೂ ಕೂಡ ಬಾಯ್ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಅಂದ್ಕೊಂಡೆ. ಸೊ ಅಂಟಿಲ್ ದೆನ್ ಬಾಯ್ ಬಾಯ್. ನನ್ನ ವೀಡಿಯೋನ ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡಿ. ಸಿ ಯು, ಬಾಯ್.